ಇಂಗ್ಲಿಷ್ ನಾಮಫಲಕಗಳನ್ನು ತೆರವುಗೊಳಿಸುವ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬುಧವಾರ ಬೃಹತ್ ರ್ಯಾಲಿಯನ್ನು ಕೈಗೊಂಡಿತ್ತು. ಈ ವೇಳೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸೇರಿದಂತೆ ಕಾರ್ಯಕರ್ತರನ್ನು ಬಂಧಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ವೃತ್ತದಲ್ಲಿ ಕರವೇ ಸಂಘಟನೆ ಪ್ರತಿಭಟನೆ ನಡೆಸಿತು. ಕನ್ನಡ ಪರ ಹೋರಾಟಗಾರರನ್ನ ಬಂಧಿಸಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಲು ಕಾರ್ಯಕರ್ತರು ಮುಂದಾಗಿದ್ದರು. ಪೊಲೀಸರು ತಡೆಯೊಡ್ಡಲು ಮುಂದಾದಾಗ ಪೊಲೀಸ್ ಹಾಗೂ ಕರವೇ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ರಕ್ತವನ್ನ ಚೆಲ್ಲುತ್ತೇವೆ, ಕನ್ನಡವನ್ನು ಬಳಸುತ್ತೇವೆ. ರಕ್ತವನ್ನ ಚೆಲ್ಲುತ್ತೇವೆ, ಕನ್ನಡವನ್ನು ಬಳಸುತ್ತೇವೆ. ರಕ್ತವನ್ನ ಕೊಟ್ಟೇವು, ಕನ್ನಡವನ್ನು ಬಿಡೆವು. ರಕ್ತವನ್ನ ಕೊಟ್ಟೇವು, ಕನ್ನಡವನ್ನು ಬಿಡೆವು. ನಾರಾಯಣಗೌಡರ ನಾಯಕತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಆ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಹೋರಾಟಗಾರರನ್ನ ಹತ್ತಿಕ್ಕುವಂತ ಸಲುವಾಗಿ ನಾರಾಯಣಗೌಡರನ್ನ ಬಂದು ಸುಮಾರು 3,000ಕ್ಕಿಂತ ಹೆಚ್ಚು ಕರವೇ ಕಾರ್ಯಕರ್ತರನ್ನ ಬಂದಿದ್ರು. ಎಲ್ಲ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಿ ನಾರಾಯಣಗೌಡರು ಒಳಗೊಂಡಂತೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣವನ್ನು ದಾಖಲು ಮಾಡ್ತಾರೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 14 ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲು ಮಾಡಿ ಕರವೇ ಕಾರ್ಯಕರ್ತನ ಬಟ್ಟೆಯನ್ನ ಬಿಚ್ಚಿ ಕುಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈ ರಾಜ್ಯದಲ್ಲಿದ್ದೀವಿ. ನಾವು ಕೇಳ್ತಕ್ಕಂಥದ್ದು ಈ ನೆಲದ ಭಾಷೆ, ಈ ಅನ್ನದ ಭಾಷೆ, ಕನ್ನಡಿಗರ ಭಾಷೆ, ನಮ್ಮ ತಾಯಿ ಭಾಷೆ. ಈ ಭಾಷೆಗೆ ಗೌರವ ಕೊಡಲಿಲ್ಲ ಅನ್ನೋದಾದ್ರೆ, ಈ ಭಾಷೆಗೆ ಅಗೌರವ ಕೊಡೋದಾದ್ರೆ ಎಷ್ಟು ದಿವಸ ಕನ್ನಡಿಗರ ಸಹಿಸಿಕೊಳ್ಳಿಕ್ಕಾಗುತ್ತೆ? ಆ ಕಾರಣಕ್ಕಾಗಿ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಬಂದೈತೆ. ಇದು ಕೇವಲ ಬೆಂಗಳೂರು ಜನ ಸೀಮಿತ ಆಗಲ್ಲ ಈ ಹೋರಾಟ. ನಿನ್ನೆ ನಾವು ಸಹ ಸುಮಾರು 800ಕ್ಕಿಂತ ಹೆಚ್ಚು ಕರವೇ ಕಾರ್ಯಕರ್ತರು ಬೆಂಗಳೂರಿಗೆ ಹೋಗಿದ್ದೀವಿ. ಇದು ಪ್ರಾರಂಭ. ನಾಳೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದಾದ ಬಳಿಕ ಕೋಲಾರ ಜಿಲ್ಲೆಯಲ್ಲೂ ಸಹ ಈ ಭಾಷೆಯನ್ನ ನಾಮಫಲಕ ಕಡ್ಡಾಯಗೊಳಿಸಬೇಕಂತೇಳಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಿಲ್ಲ ಅಂದ್ರೆ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಈ ರಾಜ್ಯ ಸರ್ಕಾರದ ಹೊಣೆಗಾರ ಆಗಬೇಕಾಗುತ್ತೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ, ನನಗೆ ಕನ್ನಡ ಪರವಾದಂಥ ಅಭಿಮಾನ ಇದೆ, ನಾವು ಕನ್ನಡ ಪರವಾಗಿರ್ತೀವಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಪೊಲೀಸರ ಮುಖಾಂತರ ಪೊಲೀಸ್ ಇಲಾಖೆಯಲ್ಲಿ ಅಪ್ಪಟ ಕನ್ನಡಿಗರು ಇರ್ತಕ್ಕಂಥ ಪೊಲೀಸ್ ಇಲಾಖೆ, ಆದ್ರೆ IPS ಅಧಿಕಾರಿಗಳು, IAS ಅಧಿಕಾರಿಗಳು, ಹಿಂದಿ ವಾದಾಗ ಕೆಲವರು ಬಂದು ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ಕೆಳಹಂತದ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಕನ್ನಡಿಗರನ್ನ ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವುದಕ್ಕೂ ಕರವೇ ಜಗ್ಗೋದಿಲ್ಲ, ಒಗ್ಗೋದಿಲ್ಲ. ಕಾರ್ಯಕರ್ತರು ಯಾವುದೂ ಹೆದರುವುದಿಲ್ಲ. ನಮ್ಮ ಹೋರಾಟವನ್ನ ನಿರಂತರವಾಗಿ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನಾರಾಯಣಗೌಡರು ಬಿಡುಗಡೆ ಆಗಲಿಲ್ಲ ಅಂದ್ರೆ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಕರವೇ ಸಿದ್ಧವಾಗಿದೆ ಅಂತ ಹೇಳಿ ಈ ಸಂದರ್ಭ ಹೇಳಿಕೆ ಇಚ್ಛೆಪಡ್ತೀವಿ. NM ಶ್ರೀನಿವಾಸ್, MMTV ನ್ಯೂಸ್, ಕೋಲಾರ.